60th ಕ್ವಶನ್. ಪೆಡ್ರೋ ದೇ ಡ್ರಿಂಕ್ ಟೂ ಮಚ್. ಅವರು ತುಂಬಾ ಕುಡಿತಾ ಇದ್ದಾರೆ ಅಂತ ಹೇಳ್ತಾ ಇರೋದಿಲ್ಲ. ಹೂ ಡಸ್ ದೇ ರೆಫರ್ ಟು? ಅವರು ತುಂಬಾ ಕುಡಿತಾ ಇದ್ದಾರೆ. ದೇ ಅಂತಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅವರು ಅಂದ್ರೆ ಯಾರು? ಬಿ, ಹೌ ಡಿಡ್ ಪೆಡ್ರೋ ಡಿಫೆಂಡ್ ದೆಮ್? ಇಲ್ಲಿ ಪೆಡ್ರೋ ಅವರನ್ನ ಹೇಗೆ ಸಮರ್ಥಿಸಿಕೊಳ್ತಾನೆ? ಓಕೆ, ಡಿಫೆಂಡ್ ಮಾಡೋದು ಅಂತಂದ್ರೆ ಸಮರ್ಥಿಸಿಕೊಳ್ಳುವುದು. ಓಕೆ, ಸಮರ್ಥನೆ ಮಾಡಿಕೊಳ್ಳುವುದು. ಹೌದು, ಅವರು ಏನು ತಪ್ಪು ಮಾಡ್ತಾ ಇಲ್ಲ ಅನ್ನೋ ತರ. ಓಕೆನಾ? ಸಿ, ವಾಸ್ ಪೆಡ್ರೋ ರೈಟ್ ಇನ್ ಡಿಫೆಂಡಿಂಗ್ ದೆಮ್? ಅವನು ಸಮರ್ಥಿಸಿಕೊಳ್ಳುವುದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಒನ್, ದ ವರ್ಡ್ ದೇ ರೆಫರ್ಸ್ ಟು ಸೀಮೆನ್. ದೇ ಅಂತಂದ್ರೆ ಯಾರು? ಸೀಮೆನ್. ಓಕೆ, Pedro told Columbus that the seamen were simple people and they wanted to relax by drinking. So ಈ ತರ ಆತ ಡಿಫೆಂಡ್ ಮಾಡ್ಕೊತಾ ಇದ್ದಾನೆ ಇಲ್ಲಿ. ಪೆಡ್ರೋ ಏನ್ ಮಾಡ್ತಾ ಇದ್ದಾನೆ ಮಕ್ಕಳೇ? He is defending the other seamen who were drinking. Okay, so Pedro tries to defend them. How? By giving the reason that they are very common men and they have the feelings like common men and they get relaxed by drinking. ಅವರು ತುಂಬಾ ಸಾಧಾರಣವಾದ ಮನುಷ್ಯರು, ಅವರಿಗೆ ಡ್ರಿಂಕ್ ಮಾಡೋದ್ರಿಂದ ಸ್ವಲ್ಪ ವಿಶ್ರಾಂತಿ, ರಿಲ್ಯಾಕ್ಸೇಷನ್ ಸಿಗತ್ತೆ, ಅದಕ್ಕೋಸ್ಕರ ಅವರು ಡ್ರಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾರಣ ಕೊಟ್ಬಿಟ್ಟು he tries to defend. Okay, so is it right to defend the seamen who were drinking? He was not right, because drinking would lead to unruly behavior. Okay, so ಇಲ್ಲಿ ಕೆಟ್ಟ ನಡತೆಯನ್ನ ಪ್ರಚೋದಿಸುತ್ತೆ. ಡ್ರಿಂಕ್ ಮಾಡೋದ್ರಿಂದ ಅವರ ನಡತೆ ಸರಿಯಾಗಿ ಇರೋದಿಲ್ಲ, ಬಿಹೇವಿಯರ್ ಸರಿಯಾಗಿ ಇರೋದಿಲ್ಲ. ಓಕೆ, ಸೊ ಡ್ರಿಂಕ್ ಮಾಡೋದ್ರಿಂದ ಅವರ ನಡತೆಯನ್ನ ನಾವು ಪ್ರಚೋದಿಸಿದಂತೆ ಅಥವಾ ಅದಕ್ಕೆ ಸಪೋರ್ಟ್ ಕೊಟ್ಟಂತೆ ಆಗತ್ತೆ. ಅನ್ರೂಲಿ ಅಂತಂದ್ರೆ ಏನು ಮಕ್ಳೇ? ಅಶಿಸ್ತಿನ ನಡತೆ. ದೇ ವೇರ್ ಸೇಲಿಂಗ್ ಟು ಡಿಸ್ಕವರ್ ದ ಲ್ಯಾಂಡ್. ಇಲ್ಲಿ ಸೇಲ್ ಮಾಡ್ತಾ ಇರೋದು ಯಾಕೆ? ಅವರು ಟು ಫೈಂಡ್ ದ ನ್ಯೂ ಲ್ಯಾಂಡ್ ಅಲ್ವಾ? ಸೊ ಡಿಸ್ಕವರ್ ಅಂತಂದ್ರೆ ಆವಿಷ್ಕಾರ, ಹೊಸ ಒಂದು ಭೂಮಿಯನ್ನ ಆವಿಷ್ಕಾರ ಮಾಡೋದಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಕೊಲಂಬಸ್ ಇಸ್ ದ ಕ್ಯಾಪ್ಟನ್ and he wants everyone to be disciplined. Okay, so everyone to exhibit a disciplined behavior, but by drinking the seamen they will drinking would lead to unruly behavior by them. ಅವರು ಡ್ರಿಂಕ್ ಮಾಡ್ಬಿಟ್ಟು ಹಾಡ್ತಾ ಇದ್ರು, ಕೆಟ್ಟದಾಗಿ ಹಾಡ್ತಾ ಇದ್ರು. ನೀವು ಪಾಠದಲ್ಲಿ ನೋಡಿದೀರ ಅಲ್ವಾ? ಸೊ ಅದು ಒಂದು ಅಶಿಸ್ತಿನ ನಡತೆ ಅನ್ನುವಂಥದ್ದು ಕೊಲಂಬಸ್ನ ಇಲ್ಲಿ ಒಂದು ಅನಿಸಿಕೆ. ಓಕೆ, ಸೊ ಆದ್ದರಿಂದ ನಾವೇನ್ ಹೇಳ್ಬೋದು ಅಂದ್ರೆ ಡ್ರಿಂಕಿಂಗ್ ವುಡ್ ಲೀಡ್ ಟು unruly behavior. So it's not right on the part of Pedro to defend the seamen. Okay.